ಇದೀಗ ಬಂದ ಸುದ್ದಿ. ಬೆಂಕಿಯಿಂದ ಪಾರಾಗುವ ಅಣಕು ಪ್ರದರ್ಶನದ ವೇಳೆ ಯುವತಿ ಇದಕ್ಕೆ ಜೀವಕ್ಕೆ ಎರವಾಗಿರುವಂತಹ ಒಂದು ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ದತ್ತರಾಜು ಅವರಿಂದ. ದತ್ತರಾಜು, ಯಾವ ರೀತಿ ಅವಘಡ ಸಂಭವಿಸಿತು? ನಳಿನಿಯ ಪ್ರಾಣಕ್ಕೆ ಎರವಾಗುವಂತಹ ಪರಿಸ್ಥಿತಿ ಯಾಕೆ ಉಂಟಾಯ್ತಲ್ಲಿ? ಭಾವನಾ, ಯಶವಂತಪುರದಲ್ಲಿರೋ ಬಾಂಬೆ ರೇಯಾನ್ ಫ್ಯಾಷನ್ ಲಿಮಿಟೆಡ್ ನಲ್ಲಿ ಇಂದು ಬೆಳಿಗ್ಗೆಯಿಂದ ಪೇಣಿದಲ್ಲಿರೋ ಅಗ್ನಿಶಾಮಕ ದಳದವರು ಅಣುಕು ಪ್ರದರ್ಶನವನ್ನು ಪ್ರದರ್ಶಿಸಿದ್ರು. ಇದೇ ವೇಳೆ ಗಾರ್ಮೆಂಟ್ ಕಂಪನಿಯ ಕಾರ್ಮಿಕರು ಕೂಡ ಈ ಒಂದು ಅಣುಕು ಪ್ರದರ್ಶನದಲ್ಲಿ ವೇಳೆ ಭಾಗವಹಿಸಿದ್ರು. ಈ ವೇಳೆ ಇದೇ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ನಳಿನಿ ಎಂಬಾಕೆಯನ್ನ 3ನೇ ಅಂತಸ್ತಿನಿಂದ ನೇರವಾಗಿ ಹಗ್ಗದ ಮೂಲಕ ಕೆಳಗೆ ಇಳಿಸುವಾಗ ಈ ಘಟನೆ ನಡೆದಿದೆ. ಭಾವನಾ, ಓಕೆ ದತ್ತರಾಜು, ಈ ಸಂದರ್ಭದಲ್ಲಿ ಅಣಕು ಪ್ರದರ್ಶನ ಅಂತ ಗೊತ್ತಿತ್ತು, ಅದಕ್ಕೆ ಸೂಕ್ತವಾದಂತಹ ರಕ್ಷಣೆ ಕೈಗೊಂಡಿರಲಿಲ್ವ ಅಗ್ನಿಶಾಮಕ ದಳದವರು? ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇವರ ಒಂದು ನಿರ್ಲಕ್ಷ್ಯದಿಂದ 25 ವರ್ಷದ ನಳಿನಿ ಇವತ್ತು ಸಾವನ್ನಪ್ಪಿದ್ದಾಳೆ. ಈ ಸಂದರ್ಭದಲ್ಲಿ ರಕ್ಷಣಾ ಯಾವ ಸೂಕ್ತ ಭದ್ರತೆಯನ್ನ ಕೈಗೊಳ್ಳೋದ್ರಲ್ಲಿ ಎಡುತ್ತಾ ಅಗ್ನಿಶಾಮಕ ದಳ? ಹೌದು ಭಾವನಾ, ಪೊಲೀಸರು ಇವರು ಅಗ್ನಿಶಾಮಕ ಸಿಬ್ಬಂದಿಯವರು ಮೊದಲೇ ಇವ್ರ ಕಂಪನಿಯವರ ಪರ್ಮಿಷನ್ ತಗೊಂಡೇ ಈ ರೀತಿ ಮಾಡೋದು. ಇದೇ ವಿಷಯದಿಂದ ಕಂಪನಿಯ ಕಾರ್ಮಿಕರು ಅಗ್ನಿಶಾಮಕ ಸಿಬ್ಬಂದಿಯ ವಿರುದ್ಧ ಇವತ್ತು ಈ ಘಟನೆ ನಡೆದಿರೋದ್ರಿಂದ ಅಗ್ನಿಶಾಮಕದ ಸಿಬ್ಬಂದಿ ಪ್ರತಿಭಟನಾಕಾರರು, ಅಲ್ಲಿನ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ರು. ಭಾವನಾ, ಓಕೆ ದತ್ತರಾಜು, ಇನ್ನಷ್ಟು ಮಾಹಿತಿಗಾಗಿ ನಾನು ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀನಿ. ಧನ್ಯವಾದ ಮಾಹಿತಿಗಾಗಿ. ಬೆಂಕಿಯಿಂದ ಪಾರಾಗುವ ಅಣಕು ಪ್ರದರ್ಶನದಲ್ಲಿ ಯುವತಿಯೊಬ್ಬಳ ಜೀವಕ್ಕೆ ಎರವಾದಂತಹ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ನಳಿನಿ ಹಗ್ಗ ಕಟ್ಕೊಂಡು ಕೆಳಗೆ ಇಳಿಯುವಂತಹ ಪ್ರಯತ್ನ. ಇದೊಂದು ಅಣಕು ಪ್ರದರ್ಶನವಾಗಿತ್ತು, ಯಾವ ರೀತಿ ಬೆಂಕಿಯಿಂದ ಪಾರಾಗಬೇಕು ಅಂತ. ಆದ್ರೆ ಅಗ್ನಿಶಾಮಕ ದಳದ ಬೇಜವಾಬ್ದಾರಿತನದಿಂದ ಆಕೆಯ ಪ್ರಾಣ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಯಿತು. ಅಣುಕು ಪ್ರದರ್ಶನದ ವೇಳೆ 3ನೇ ಮಹಡಿಯಿಂದ ಬಿದ್ದ ಯುವತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಬಾಂಬೆ ರಿಯಾನ್ ಗಾರ್ಮೆಂಟ್ಸ್ ಫ್ಯಾಕ್ಟರಿಯ ಉದ್ಯೋಗಿ 25 ವರ್ಷದ ನಳಿನಿ ಮೃತಪಟ್ಟ ದುರ್ದೈವಿ. ಪೀಣ್ಯ ಅಗ್ನಿಶಾಮಕ ಸಿಬ್ಬಂದಿ ಇವತ್ತು ಬಾಂಬೆ ರಿಯಾನ್ ಫ್ಯಾಕ್ಟರಿಯಲ್ಲಿ ಅಣಕು ಪ್ರದರ್ಶನ ಆಯೋಜಿಸಿತ್ತು. ಇದಕ್ಕಾಗಿ ಗಾರ್ಮೆಂಟ್ಸ್ ಉದ್ಯೋಗಿ ನಳಿನಿಯನ್ನೇ ಅಲ್ಲಿ ಬಳಸಿಕೊಳ್ಳಲಾಗಿತ್ತು. ಈ ಒಂದು ಅಣಕು ಪ್ರದರ್ಶನಕ್ಕೆ ಕಟ್ಟಡದಲ್ಲಿ ಬೆಂಕಿ ಹತ್ಕೊಂಡಾಗ ಪಾರಾಗುವ ಬಗ್ಗೆ ವಿವರಿಸಿದ ಸಿಬ್ಬಂದಿ ನಳಿನಿ ಸೊಂಟಕ್ಕೆ ಹಗ್ಗ ಕಟ್ಟಿದ್ರು. ಆದ್ರೆ ಮಹಡಿಯಿಂದ ನಳಿನಿ ಹಾರ್ತಾನೆ ಹಗ್ಗ ತುಂಡಾಯಿತು. ನೆಲಕ್ಕೆ ಬಿದ್ದ ನಳಿನಿ ತೀವ್ರವಾಗಿ ಗಾಯಗೊಂಡ್ರು. ಆದರೆ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ನಳಿನಿ ಪ್ರಾಣಪಕ್ಷಿ ಆರು ಹೋಗಿತ್ತು. ಅಗ್ನಿಶಾಮಕ ಸಿಬ್ಬಂದಿ ವಿರುದ್ಧ ಗಾರ್ಮೆಂಟ್ಸ್ ನೌಕರರು ಮತ್ತು ಸ್ಥಳೀಯರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅವರ ಒಂದು ಬೇಜವಾಬ್ದಾರಿತನದಿಂದ 25 ವರ್ಷದ ನಳಿನಿ ತಮ್ಮ ಜೀವವನ್ನ ಕಳ್ಕೊಂಡಿದ್ದಾರೆ. ಅದರ ದೃಶ್ಯವನ್ನ ನೀವೀಗ ಸುವರ್ಣ ನ್ಯೂಸ್ನಲ್ಲಿ ವೀಕ್ಷಿಸ್ತಾ ಇದ್ದೀರಾ. ಹಗ್ಗವನ್ನ ಕಟ್ಕೊಂಡು ಅಲ್ಲಿಂದ ಇಳಿತಾನೆ ಹಗ್ಗ ತುಂಡಾಗಿದೆ. ನಳಿನಿ 3ನೇ ಮಹಡಿಯಿಂದ ಕೆಳಗೆ ಬಿದ್ದಿದ್ದಾರೆ. ಯಾವುದೇ ರಕ್ಷಣೆ ಈ ಸಂದರ್ಭದಲ್ಲಿ ಇರಲಿಲ್ಲ, ಯಾವುದೇ ಭದ್ರತೆಯೂ ಕೂಡ ಇರಲಿಲ್ಲ. ಸೂಕ್ತವಾದಂತಹ ಮುನ್ನೆಚ್ಚರಿಕೆಯನ್ನ ಕೈಗೊಳ್ಳದೆ ಇರೋದೇ ಅಗ್ನಿಶಾಮಕ ದಳ ಮಾಡಿದ ಅತಿ ದೊಡ್ಡ ತಪ್ಪು. ಇವರ ಬೇಜವಾಬ್ದಾರಿತನದಿಂದ 25 ವರ್ಷದ ನಳಿನಿ ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಪ್ರಾತ್ಯಕ್ಷಿಕೆಯನ್ನ ಕೈಗೊಳ್ಳಲಾಗಿತ್ತು, ಯಾವ ರೀತಿ ಅಗ್ನಿ ಅವಘಡ ಸಂಭವಿಸಿದ್ರೆ ಪಾರಾಗಬಹುದು ಅಂತ. ಇದಕ್ಕೆ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನಳಿನಿಯನ್ನೇ ಬಳಸಿಕೊಂಡು ಈ ಒಂದು ಪ್ರಾತ್ಯಕ್ಷಿಕೆ ಮಾಡೋದಕ್ಕೆ ಮುಂದಾಗಿದ್ರು ಅಗ್ನಿಶಾಮಕ ದಳ ಸಿಬ್ಬಂದಿ. ಆದ್ರೆ ಅವರ ಮುಂಜಾಗ್ರತಾ ಕ್ರಮಗಳಲ್ಲಿ ಕೊರತೆ ಎದ್ದು ಕಾಣ್ತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಹಗ್ಗ
ಕಟ್ಕೊಂಡು ನಳಿನಿ ಇಳಿತಾನೆ ಆ ಹಗ್ಗ ತುಂಡಾಗಿ ಬಿದ್ದಿದೆ. ಆ ಸಂದರ್ಭದಲ್ಲಿ ನಳಿನಿ 3ನೇ ಮಹಡಿಯ ಕಟ್ಟಡದಿಂದ ನೇರವಾಗಿ ನೆಲಕ್ಕೆ ಬಿದ್ದಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಗಾಯಗೊಂಡು ಆಕೆಯನ್ನ ಆಸ್ಪತ್ರೆಗೆ ಸೇರಿಸುವ ಸಂದರ್ಭದಲ್ಲಿ ಆಕೆ ಜೀವವನ್ನ ಕಳ್ಕೊಂಡಿದ್ದಾರೆ. ಹಾಗಾದ್ರೆ ಇದಕ್ಕೆ ಯಾರು ಜವಾಬ್ದಾರರು? ನಿಜವಾಗಿಯೂ ಅಗ್ನಿಶಾಮಕ ದಳ ಯಾವುದೇ ಕಾರಣಕ್ಕೂ ಇಂತಹ ಅಜಾಗರೂಕತೆಯನ್ನ ಪ್ರದರ್ಶಿಸುತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಾಕೆಂದ್ರೆ ಎಷ್ಟೋ ಅವಘಡಗಳಲ್ಲಿ ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ಜನರನ್ನ ಕಾಪಾಡಬೇಕಾಗುತ್ತೆ. ಆದ್ರೆ ಪ್ರಾತ್ಯಕ್ಷಿಕೆ ಸಂದರ್ಭದಲ್ಲಿ ಈ ರೀತಿಯಾದಂತಹ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಸರಿ, ಏನು ಉತ್ತರ ಹೇಳ್ತಾರೆ ಅಂತ ಗೊತ್ತಿಲ್ಲ. ಆದ್ರೆ ಸ್ಥಳೀಯರು ಮತ್ತು ಗಾರ್ಮೆಂಟ್ಸ್ನ ನೌಕರರು ಮಾತ್ರ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಅಲ್ಲಿ ನೇರವಾಗಿ ಈ ಎಲ್ಲಾ ಘಟನೆಯನ್ನ ನೋಡಿದಂತಹ ಸಿದ್ದೇಶ್ ಪ್ರತ್ಯಕ್ಷದರ್ಶಿ ನಮ್ಮ ಜೊತೆ ಇದ್ದಾರೆ. ಸಿದ್ದೇಶ್, ಅಲ್ಲಿ ನಡೆದಿದ್ದಾದ್ರೂ ಏನೋ, ಎಲ್ಲಿ ಎಡವಟ್ಟಾಯ್ತು? ಮೇಡಮ್ ಅಲ್ಲಿ ಬಂದ್ಬಿಟ್ಟು ಫೈರ್ ಇಂಜಿನ್ ಅವ್ರದ್ದು ತಪ್ಪು ಮೇಡಮ್. ಹಗ್ಗ ಬಂದ್ಬಿಟ್ಟು ಹಗ್ಗ ಯಾವ ತರ ಕಟ್ಟಿದಾರೆ ಅಂದ್ರೆ ಮೇಲ್ಗಡೆ ಒಂದು ಟೇಬಲ್ ಇದೆ, ಆ ಕಿಟಕಿ ನೋಡ್ತಾ ಇರಲ್ಲ ಕಿಟಕಿ, ಆ ವಿಂಡೋ ಅಲ್ಲಿ ಕಿಟಕಿ ಇದೆ, ಆ ಕಿಟಕಿಗೆ ಡಬಲ್ ಹಗ್ಗ ಕಟ್ಟಿದ್ದಾರೆ. ಒಂದು ಹಗ್ಗ ತುಂಡಾಗಿರೋ ಹಗ್ಗ ಕಟ್ಟಿ ಆ ಕಿಟಕಿಯಿಂದ ಮೇಲ್ಗಡೆಯಿಂದ ಫಸ್ಟ್ ಒಬ್ರನ್ನ ಬಿಟ್ರು, ಅವ್ರು ಸೇಫ್ ಆಗಿ ಬಂದಿದ್ದಾರೆ. ಮತ್ತೆ ನೆಕ್ಸ್ಟ್ ಫೈರ್ ಇಂಜಿನ್ ಅವ್ರು ಏನ್ ಮಾಡಿದ್ರು, ಕೆಳಗೆ ಸ್ವಲ್ಪ ಮುಂದೆ ಹಂಗೆ ಮೂವ್ ಮಾಡಿದ್ರು. ನೆಕ್ಸ್ಟ್ ಬಂದ್ಬಿಟ್ಟು ಅದು ಕೆಳಗಡೆ ಆಕಸ್ಮಿಕ 1 ಸೆಕೆಂಡ್ ನೋಡೇ ಇಲ್ಲ ನಾವು, ಅದ್ ಯಾವ ತರ ಬಿತ್ತು ನೋಡಿ, ನೀವು ನೋಡ್ತಾ ಇರೋದ್ನ ಆತರ ಬಿದ್ದಿದ್ ನಾವು ನೋಡಿಲ್ಲ. ಒಂದೇ ಕ್ಷಣದಲ್ಲಿ ಪೊಲೀಸರಿಂದ ಬೇಜವಾಬ್ದಾರಿ ಅಗ್ನಿಶಾಮಕ ದಳದಿಂದ ಈ ತರ ಎದುರಿಸ ಪೊಲೀಸರೇ ಕಾರಣ ಮೇಡಮ್. ಅಲ್ಲ ಸಿದ್ದೇಶ್, ಇಷ್ಟೊಂದು ಅಲ್ಲ, ಇನ್ನೊಬ್ರು ಪ್ರಾಣ ಕಾಪಾಡೋದಕ್ಕೋಸ್ಕರನೇ ಈ ಪ್ರತ್ಯಕ್ಷಕ್ಕೆ. ಯಾಕೆಂದ್ರೆ ಬೆಂಕಿ ಅಂಟ್ಕೋತು ಅಂದ್ರೆ ಹೆಂಗ್ ಪಾರಾಗ್ಬೇಕು ಅಂತ ಆ ಒಂದು ಸಂದರ್ಭದಲ್ಲಿ ಸರಿಯಾದಂತಹ ಒಂದು ಭದ್ರತೆಗಳನ್ನ ಕೈಗೊಂಡಿರ್ಲಿಲ್ವಾ, ಸರಿಯಾದ ಕ್ರಮ ಕೈಗೊಂಡಿರ್ಲಿಲ್ವಾ ಅವರು? ಏನು ಕೈಗೊಂಡಿಲ್ಲ ಮೇಡಮ್. ಅವ್ರು ಸೇಫ್ಟಿ ಏನು ಹಾಕಿಲ್ಲ. ಅಟ್ಲೀಸ್ಟ್ ಕೆಳಗಡೆ ಚಿಂದಿ ಅಟ್ಲೀಸ್ಟ್ ಸೇಫ್ಟಿ ಏನು ಹಾಕಿಲ್ಲ. ಅವ್ರಿಗೆ ಓದ್ಲಿ ಹಗ್ಗ ಕೆಳಗಡೆ ಮಾಮೂಲಿ ಏನ್ ನೆಲ ಇದೆ ಅದೇ ತರ ಸೇಮ್, ಏನು ಬೇರೆ ಪ್ಲಾನೇ ಮಾಡಿಲ್ಲ ಅವರು. ಅಲ್ಲ, ನೀವೇನ್ ಮಾಡ್ತಾ ಇದ್ರಿ ಅಲ್ಲಿ? ನೀವ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಹೇಗೆ? ನಾವ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು ಮೇಡಮ್. ಎಷ್ಟು ವರ್ಷದಿಂದ ನಳಿನಿ ನೋಡ್ತಾ ಇದ್ದೀರಾ? ಅಂದ್ರೆ ಆಕೆ ಮನೆಯವರು ಯಾರಾದ್ರೂ ಬಂದಿದ್ದಾರೆ ಈಗ? ಒಟ್ಟಾರೆ ಅಲ್ಲಿ ಪರಿಸ್ಥಿತಿ ಹೇಗಿದೆ ಸಿದ್ದೇಶ್? ಮೇಡಮ್ ಅವ್ರ ಮನೆಯವರು ಊರಲ್ಲಿ ಇದ್ದಾರೆ, ಇನ್ನ ಬಂದಿಲ್ಲ. ಅಲ್ಲಿ ಬರ್ತೀನಿ ಅಂತ ಹೇಳಿದಾರೆ. ಬಾಡಿ ಬಂದ್ಬಿಟ್ಟು ವಿಕ್ಟೋರಿಯಾ ಹಾಸ್ಪಿಟಲ್ ಏನಂತ ಹೋಗಿದ್ದಾರೆ. ಅವ್ರು ಬರ್ತೀನಿ ಅಂತ ಹೇಳಿದಾರೆ. ಅವ್ರ ಇನ್ನೇನ್ 3 days 4 days ಅಲ್ಲಿ ಮೇಡಮ್ ಅವ್ರ ಮ್ಯಾರೇಜ್ ಇತ್ತು. ನಳಿನಿ ಮದುವೆ ಇತ್ತಾ? ಹೌದು ಮೇಡಮ್. ಓಕೆ, ಸೊ ಇವಾಗ ಏನ್ ಹೇಳ್ತಾ ಇದಾರೆ ಅಗ್ನಿಶಾಮಕ ದಳದವರು? ಅಗ್ನಿಶಾಮಕ ದಳದವ್ರು ಮೇಡಮ್, ಪೊಲೀಸ್ನವರು ಅಟ್ಲೀಸ್ಟ್ ಆ ಸಿಚುವೇಶನ್ ಅಲ್ಲಿ ಇಲ್ವೇ ಇಲ್ಲ. ಆಲ್ರೆಡಿ ಇದ್ದಾರೆ, ಆದ್ರೆ ಸ್ಪಾಟ್ ಇಂದ ಬಿಟ್ಬಿಟ್ಟು ಬಾಡಿ ಬಿದ್ದ ತಕ್ಷಣ ಸ್ಪಾಟ್ ಬಿಟ್ಟು ಹೊರಟಿದ್ದಾರೆ ಪೊಲೀಸ್ನವರು. ಓಕೆ, ಅವ್ರು ಏನ್ ಆತರ ರೆಸ್ಪಾನ್ಸ್ ಮಾಡೇ ಇಲ್ಲ ಮೇಡಮ್. ಪೊಲೀಸ್ನವರು ತುಂಬಾ ಬೇಜವಾಬ್ದಾರಿ, ಆರಕ್ಷಕರಲ್ಲ ಅವರು, ನಿಜವಾಗ್ಲು ವೆರಿ ಬ್ಯಾಡ್ ಮೇಡಮ್. ಅಲ್ಲ, ಇವಾಗ ನಿಮ್ಮ ಕಂಪನಿಯವರು ಪ್ರತಿ ವರ್ಷನೂ ಈ ರೀತಿ ಪ್ರಾತ್ಯಕ್ಷಿಕೆ ಹಮ್ಮಿಕೊಳ್ತಾರ ಹೇಗೆ? ಮೇಡಮ್ ಪ್ರತಿ ವರ್ಷ ಅಂದ್ರೆ ಈ ತರ ಇಷ್ಟೊಂದು ಕೇರ್ಫುಲ್ ಯಾವತ್ತು ನೆಗ್ಲೆಕ್ಟ್ ಯಾವತ್ತೂ ಮಾಡಿಲ್ಲ ಮೇಡಮ್. ಮಾಮೂಲಿ ಮಾಡ್ತಿದ್ರು. ಆಲ್ರೆಡಿ ಒಂದು ಬ್ಯಾಕ್ ಇವಾಗ ಒಂದು 2 ತಿಂಗಳ ಹಿಂದಗಡೆ ತೋರಿಸಿದ್ರು. ಮಾಮೂಲಿ ಕಂಬ ಹೊರಗಡೆ ತೋರಿಸ್ಬಿಟ್ಟು ಇದ್ ಮಾಡಿದ್ರು. ಈ ತರ ಬಿಲ್ಡಿಂಗ್ ಮೇಲಿಂದ ತೋರಿಸಿರ್ಲಿಲ್ಲ ಮೇಡಮ್. ಈ ಪೊಲೀಸ್ನವರಿಂದನೇ ಈ ತರ ಆಗಿರೋದು. ಈಗ ನಮ್ ಜೊತೆ ನಮ್ಮ ಫ್ರೆಂಡ್ ಇದಾರೆ, ಅವ್ರು ಮಾತಾಡ್ತಾರೆ, ಒಂದ್ ಸ್ವಲ್ಪ ಮಾತಾಡಿ ಮೇಡಮ್. ಖಂಡಿತ ಕೊಡಿ ಸಿದ್ದೇಶ್. ಹಲೋ, ಏನಾಯ್ತು? ನಿಮ್ ಹೆಸರು ತಿಳಿಸ್ಕೊಡ್ತೀರಾ? ಮಂಜುನಾಥ್ ಅಂತ ಮೇಡಮ್. ಮಂಜುನಾಥ್, ಅಲ್ಲಿ ಯಾರ್ದು ತಪ್ಪು ಅಂತ ಹೇಳ್ತೀರಾ? ಅಂದ್ರೆ ಪ್ರತಿ ಬಾರಿಯೂ ಕೂಡ ಈ ರೀತಿ ಪ್ರತ್ಯಕ್ಷಕ್ಕೆ ನಡೆಸ್ತಾನೆ ಇದ್ರು, ಆದ್ರೆ ಈ ಬಾರಿ ಎಲ್ಲಿ ಎಡವಟ್ಟಾಯ್ತು? ಅಗ್ನಿಶಾಮಕ ದಳದವ್ರು ಏನ್ ತಪ್ಪು ಮಾಡಿದ್ರಲ್ಲಿ? ಮೇಡಮ್ ಅಗ್ನಿಶಾಮಕ ದಳದವರು ಪ್ರತಿ ವರ್ಷ ಬಂದಾಗ ಓನ್ಲಿ ಕೆಳಗಡೆ ಒಂದು ಪ್ಲೇಟ್ ಇಟ್ಟು ಬೆಂಕಿ ಹಾಕಿ ಒಂದ್ ಸ್ವಲ್ಪ ಫೈರ್ ಇಂಜಿನ್ ತರ ಓಪನ್ ಮಾಡಿ ಅದ್ ಆರ್ಸಿ ಒಂದ್ ತೋರಿಸಿ ಹೋಗ್ತಿದ್ರು. ಈ ಸರಿ ಈ ತರ ಹಗ್ಗ ಹಾಕಿ ಇಳಿಸಿದ್ದು ಇವತ್ತು ಈ ಸರಿ ಫಸ್ಟ್. ಅಂದ್ರೆ ಇವ್ರು ಹಗ್ಗ ಹಾಕ್ಬೇಕಾದ್ರೆ ಮೇಲ್ಗಡೆಯಿಂದ ಬರೀ ಒಂದು ಕನಿಷ್ಠ ಪಕ್ಷ ಅಂದ್ರೆ ಹಸು ಕಟ್ಟಾಕುವಂತ ಹಗ್ಗ ಇದೆ, ಅದು ಅಷ್ಟೇನೆ. ಅದು ಅಂತೆ ಹಗ್ಗದಿಂದ ಮ್ಯಾಲಿಂದ ಇಳಿಸ್ಬೇಕಾದ್ರೆ ಇಮಿಡಿಯೇಟ್ಲಿ ಅದು ಹುಡುಗಿ ಒಂದ್ ಸ್ವಲ್ಪ ಮುಂದಕ್ಕೆ ಹಾಕ ತಕ್ಷಣನೇ ಅವ್ರ ಹಗ್ಗ ಕೆಳಗಡೆ ಕಟ್ಟಕ್ಕೆ ಒಂದೇ ಸಲ ಬೀಳ್ತು. ಈ ಬೈ ಜವಾಬ್ದಾರಿಯಿಂದ ಕೆಲಸದಿಂದ ಈ ಪೊಲೀಸ್ ಪಡೆಯಿಂದಾನೇ ಆಗಿದೆ ಮೇಡಮ್ ಇದೆಲ್ಲ. ಅಲ್ಲ ಮಂಜುನಾಥ್, ಅಷ್ಟೊಂದು ಕೇರ್ಲೆಸ್ ಆಗಿ ಅಂದ್ರೆ ಒಂದೇ ಒಂದು ಹಗ್ಗ ಕಟ್ಬಿಟ್ಟು ಇಳಿಯಮ್ಮ ಅಂದ ತಕ್ಷಣ ನಳಿನಿ ಯಾಕೆ ಇಳಿಯಕ್ ಹೋದ್ರು? ಅಂದ್ರೆ ಸೇಫ್ಟಿ ಮೆಜರ್ಸ್ ಏನು ನೋಡ್ಕೊಳ್ಳಿಲ್ವಾ? ಮೊದ್ಲು ಕೆಳಗಡೆ ಏನಾರು ಹಾಸೋದು ಮತ್ತೊಂದು ಏನು ನೋಡ್ಕೊಳ್ಳಿಲ್ವಾ ಯಾರುನು? ಯಾಕೆಂದ್ರೆ ಮೇಡಮ್ ಈಗ ಪೊಲೀಸ್ನವರು ಒಂದು ಜವಾಬ್ದಾರಿ ಅಂದ್ರೆ ಎಲ್ಲ ಎಷ್ಟೋ ಟ್ರೈನಿಂಗ್ ಕೊಟ್ಟಿದ್ದಾರೆ, ಏನೇನೋ ಮಾಡಿದ್ದಾರೆ, ಏನು ಆಗಲ್ಲ ಅಂತ ಒಂದು ಭರವಸೆಯಿಂದ ಇಳಿತಾರೆ ಹೊರತು ಮೇಡಮ್ ಅದೆಲ್ಲ ನೋಡಿಲ್ಲ ಮೇಡಮ್ ಅವರು. ಓಕೆ, ನಳಿನಿ ಎಷ್ಟು ದಿನದಿಂದ ನೋಡ್ತಾ ಇದ್ದೀರಾ ನೀವು? ಮೇಡಮ್ ಅವರು ಇಲ್ಲೇ ಆಕ್ಚುಲಿ ಇಲ್ಲೇ ಕೆಲಸ ಮಾಡ್ತಾರೆ ಕಂಪನಿ ಒಳಗಡೆಯಿಂದಾನೆ. ಓಕೆ, ಏನಾಗ ಕೆಲಸ ಮಾಡ್ತಿದ್ದಾರೆ ಮಂಜುನಾಥ್ ಅವರು? ಪರ್ಸಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ ಮೇಡಮ್. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ? ಪರ್ಸಲ್ ಡಿಪಾರ್ಟ್ಮೆಂಟ್ HRD ಅಲ್ಲಿ. ಓಕೆ, ಸೊ ಇವಾಗ ಅಲ್ಲಿ ಯಾರ್ಯಾರು ಇದ್ದಾರಾ? ಪೊಲೀಸರಾಗ್ಲಿ ಅಗ್ನಿಶಾಮಕ ದಳದವರಾಗ್ಲಿ ಏನಾದ್ರು ಉತ್ತರ ಕೊಡಕ್ ರೆಡಿ ಇದಾರ ಅವರು? ಇಲ್ಲ ಮೇಡಮ್, ಅವರೆಲ್ಲ ಪೊಲೀಸ್ನ ಅಗ್ನಿಶಾಮಕ ದಳದವರು ಇಮಿಡಿಯೇಟ್ ಒಂದು 10 ನಿಮಿಷ ಅವ್ರು ಖಾಲಿ ಆದ್ರು. ಓಕೆ, ಆಮೇಲೆ ಪೊಲೀಸ್ನವ್ರು ಬಂದ್ರು, ರಿಪೋರ್ಟ್ ತಗೊಂಡು ಕೇಸ್ ದಾಖಲೆ ಮಾಡಿದ್ದಾರೆ. ಮತ್ತೆ ಆ ಹುಡುಗಿಗೆ ಒಂದು ಈಗ ಸಂಸಾರ ಮಾಡೋಕ್ಕೋಸ್ಕರನೇ 50,000 ರೂಪಾಯಿನ ಕೊಡ್ತಾ ಇದಾರೆ. ಅಷ್ಟು ಬಿಟ್ರೆ ಇನ್ನೇನಿಲ್ಲ ಮೇಡಮ್.
ಓಕೆ ಮಂಜುನಾಥ್, ಧನ್ಯವಾದ ಮಾಹಿತಿಗಾಗಿ. ಇನ್ನು ಕೆಲವೇ ದಿನಗಳಲ್ಲಿ ನಳಿನಿಗೆ ಮದುವೆ ಕೂಡ ಆಗೋದಿತ್ತು. ಒಂದು ಸುಂದರ ಭವಿಷ್ಯದ ಕನಸನ್ನ ಕಟ್ಟಿದ್ದಂತಹ ಹುಡುಗಿ ಅಗ್ನಿಶಾಮಕ ದಳದ ಬೇಜವಾಬ್ದಾರಿಯಿಂದ ಪ್ರಾಣವನ್ನ ಕಳ್ಕೊಂಡಿದ್ದಾಳೆ. 25 ವರ್ಷದ ನಳಿನಿ ಪ್ರಾತ್ಯಕ್ಷಿಕೆ ಅಗ್ನಿ ಅನಾಹುತ ಸಂಭವಿಸಿದಾಗ ಯಾವ ರೀತಿ ಪಾರಾಗಬೇಕು ಅನ್ನೋದ್ರ ಬಗ್ಗೆ ಪ್ರಾತ್ಯಕ್ಷಿಕೆ ನಡೆಸೋ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದ ಬೇಜವಾಬ್ದಾರಿಯಿಂದ ಕೇವಲ ಒಂದೇ ಒಂದು ಹಗ್ಗ ಕಟ್ಬಿಟ್ಟು ಕೆಳಗಿಳಿಯೋದಕ್ಕೆ ಹೇಳಿದ್ರು. ಆ ಸಂದರ್ಭದಲ್ಲಿ ಹಗ್ಗ ತುಂಡಾಗಿ ಆಕೆ ಸೀದಾ 3ನೇ ಮಹಡಿಯಿಂದ ಕೆಳಕ್ಕೆ ಬಿದ್ದಿರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಾ. ನಿಜವಾಗಿಯೂ ಹೃದಯ ವಿದ್ರಾವಕ ಘಟನೆ. ಇದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಅಥವಾ ಅದರ ನೇತೃತ್ವ ವಹಿಸಿದವರು ಏನು ಉತ್ತರ ಕೊಡ್ತಾರೆ? ಕೇವಲ 50,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಳಿನಿಯ ತುಂಬು ಜೀವನವನ್ನ ಕೊಡ್ತಾರಾ ಅನ್ನೋದು ಅಲ್ಲಿನ ಜನರ ಪ್ರಶ್ನೆ. ಈ ರೀತಿಯ ಒಂದು ದುರಂತ ಸಂಭವಿಸಿದ ಕೆಲವೇ ಕ್ಷಣಗಳಲ್ಲಿ ಅಲ್ಲಿನ ನೌಕರರು ಹಾಗೆ ಸ್ಥಳೀಯರು ಈ ಬಗ್ಗೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಯ ಬೇಜವಾಬ್ದಾರಿತನದಿಂದ ಆಕ್ರೋಶಗೊಂಡು ಅಲ್ಲಿ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ.